ಎಸ್ ಇನ್ನೊಂದು ಫೋಟೋ ಈಗ ನೋಡ್ತಾ ಇದ್ದೀವಿ ಟಿ ವಿ ನೈನ್ನಲ್ಲಿ ಲಭ್ಯವಾದಂಥ ಎಕ್ಸ್ಕ್ಲೂಸಿವ್ ಫೋಟೋ. ಸಿದ್ದರಾಮಯ್ಯ ಅವರು ಡೈನಿಂಗ್ ಟೇಬಲ್ ಗೊತ್ತಿರೋದು, ಅವ್ರ ಮುಂದೆ ಪಕ್ಕದಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಅವರ ಟೇಬಲ್ ಮೇಲೆ ಈಗ ವಿಶೇಷ ಖಾದ್ಯಗಳು ಇವೆ. ನಮಗೆ ಇಲ್ಲಿ ನೋಡ್ತಾ ಇರೋ ಹಾಗೆ ಇಡ್ಲಿ ಕಾಣಿಸ್ತಾ ಇದೆ, ಹಾಗೆ ನಾಟಿ ಕೋಳಿ ಸಾರು ವ್ಯವಸ್ಥೆನೂ ಕೂಡ ಆಗಿದೆ ಅನ್ನುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು, ಬಹುಶಃ ಈ ಕಡೆ ಡಿ ಕೆ ಸುರೇಶ್ ಅವರು ಇರ್ಬೋದು, ಇನ್ನೊಂದು ರಂಗನಾಥ್ ಅವರು ಕೂಡ ಇರಬಹುದು. ಬಟ್ ಈ ಫೋಟೋದಲ್ಲಿ ಮಾತ್ರ ಇಬ್ಬರು ಕಾಣ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯ. ಐ ಥಿಂಕ್ ಈ ಮೀಟಿಂಗ್ಗಳಾಗ್ತಾ ಇದೆಯಲ್ಲ, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಒಂದು ಸಂದೇಶ ಕೊಡಬೇಕು ಕಾರ್ಯಕರ್ತರಿಗೆ ಆ್ಯಂಡ್ ಜನರಿಗೆ ಅನ್ನುವಂಥದ್ದು. ಹಾಗೆ ಬಹಳ ಮುಖ್ಯವಾಗಿ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಯಾಕಂದರೆ ಏನೇ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ರು ಕೂಡ ಈಗ ಸದ್ಯಕ್ಕೆ ಇರುವಂಥವ್ರು ಸಿ ಎಂ ಆಗಿ ಸಿದ್ದರಾಮಯ್ಯ ಅವರೇ, ಅವರನ್ನು ಅಷ್ಟು ಈಸಿಯಾಗಿ ನೀವು ಬಿಟ್ಬಿಡಿ ಡಿ ಕೆ ಅವರು ಸಿ ಎಂ ಆಗ್ತಾರೆ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಕಾಂಗ್ರೆಸ್ನಲ್ಲೂ ಇಲ್ಲ, ಹೈಕಮಾಂಡ್ನಲ್ಲೂ ಇಲ್ಲ. ಅವ್ರಿಗೊಂದು ಒಂದು ರೆಸ್ಪೆಕ್ಟ್ಫುಲ್ ಎಕ್ಸಿಟ್ನ ಕೊಡಲೇಬೇಕು, ಅದನ್ನು ಅವರೇ ಒಪ್ಕೊಂಡೇ ಬಿಡಬೇಕಾದಂಥ ಒಂದು ಪರಿಸ್ಥಿತಿ ಈಗಿರೋದು. ಸೊ ಹಾಗಾಗಿ ಡಿ ಕೆ ಅವರು ಸಿ ಎಂ ನಿವಾಸಕ್ಕೆ ಹೋಗೋದಾಗ್ಲಿ ಅಥವಾ ಸಿ ಎಂ ಅವರನ್ನ ಡಿ ಕೆ ನಿವಾಸಕ್ಕೆ ಆಹ್ವಾನಿಸೋದಾಗ್ಲಿ, ಇದರಲ್ಲಿ ಬಹಳ ತುಂಬ ಚಾಕಚಕ್ಯತೆಯಿಂದ ಬಹಳ ಅಳೆದು ತೂಗಿ ಸ್ಟೆಪ್ಸ್ನ ಇಡಬೇಕಾಗಿರುವಂತಹ ಅನಿವಾರ್ಯತೆ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ. ಅವರ ಹೇಳಿಕೆಗಳು ಕೂಡ ನಾವು ನೋಡ್ತಾ ಹೋದರೆ ಬ್ರದರ್, ನನಗೆ ಅಣ್ಣನ ಸಹೋದರನ ಸ್ಥಾನದಲ್ಲಿರುವಂಥವ್ರು ಸಿ ಎಂ ಸಿದ್ದರಾಮಯ್ಯ ಅವರು. ಸೊ ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಹೋಗ್ತೀವಿ ಅನ್ನೋ ಒಂದು ಮಾತುಗಳು ಡಿ ಕೆ ಶಿವಕುಮಾರ್ ಅವರಿಂದ ಬರುತ್ತೆ. ಹಾಗೆ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಕರೆದಿರುವಂಥದ್ರಲ್ಲಿ ಇನ್ನೊಂದು ಲೆಕ್ಕಾಚಾರ ಗಮನಿಸಿದ್ರೆ ಪ್ರತಿಮಾ ನೋಡಿ, ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಎಲ್ಲ ಆಗ್ಬಿಡುತ್ತೋ ಅನ್ನುವಂಥ ಒಂದು ಆತಂಕ ಕೂಡ ಇದೆ. ಅದು ಆತಂಕ ಇರೋದು ಡಿ ಕೆಗೆ ಆತಂಕ, ಸಿದ್ದರಾಮಯ್ಯ ಅವರಿಗೆ ಏನು ಆತಂಕ ಇಲ್ಲ. ಇದ್ರೆ ನಾನು ಇರ್ತೀನಿ, ಇಲ್ಲ ಹೈಕಮಾಂಡ್ ಹೇಳಿದ್ರೆ ನಾನು ಬಿಟ್ಟು ಹೋಗ್ತೀನಿ, ಬೇರೆಯವ್ರಿಗೆ ಕೊಡ್ತೀನಿ ಅನ್ನುವಂಥದ್ದು ಅಷ್ಟೇ ಅವರ ಒಂದು ಉದ್ದೇಶ ಇರ್ಬೋದು. ಜೊತೆಗೆ ಅವರ ಜೊತೆಗಾರರಿಗೆ ಒಂದು ನೆಲೆಯನ್ನ ಕಂಡುಕೊಳ್ಬೇಕು ಅಥವಾ ಅವರ ಪುತ್ರನಿಗೆ ಒಂದು ನೆಲೆ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಮಾತ್ರ ಸಿ ಎಂ ಅವರಲ್ಲಿ ಕಾಣುತ್ತೆ ಈಗ ರಾಜಕೀಯ ಲೆಕ್ಕಾಚಾರಗಳು. ಬಟ್ ಡಿ ಕೆ ಅವ್ರಿಗೆ ಹಾಗಲ್ಲ. ಒಂದು ವೇಳೆ ಏನಾದ್ರೂ ಈ ಹಗ್ಗ ಜಗಾಟದ ನಡುವೆ ಮೂರನೇ ವ್ಯಕ್ತಿಯನ್ನ ತಂದು ಕೂರಿಸಿದ್ರೆ ಆಗ ಏನು ಹೇಳಕ್ಕೂ ಆಗಲ್ಲ. ಡಿ ಕೆ ಅವ್ರು ಇಲ್ಲ ನೀವ್ ಯಾಕೆ ಮೂರನೇವ್ರು ಕೊಟ್ರೆ ನನಗೆ ಕೊಡಿ ಅಂತ ಹೇಳಿ ಕ್ಲೈಮ್ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಡಿ ಕೆ ಇದಾರಾ, ಅದು ಪ್ರಶ್ನೆ. ಈಗೊಮ್ಮೆ ಸಪೋಸ್ ಅವರಿಗೆ ಅಧಿಕಾರವನ್ನ ಕೊಡಲಾಗತ್ತೆ ಅಂತಂದ್ರೂ ಕೂಡ ಕುರ್ಚಿಲಿ ಕೂತ್ರಾಗಿಲ್ಲ, ಸರ್ಕಾರ ನಡೆಸಬೇಕಾಗತ್ತೆ, ಎಲ್ಲರ ವಿಶ್ವಾಸ ಗಳಿಸಬೇಕಾಗತ್ತೆ. ಅದೇ ಶಾಸಕರುಗಳನ್ನ ತಮ್ಮ ಸಂಪುಟಕ್ಕೆ ಸೇರಿಸಿಕೊಂಡು ಆ ಸಂಪುಟದೊಂದಿಗೆ ಸರ್ಕಾರವನ್ನ ನಿಭಾಯಿಸುವಂತ ದೊಡ್ಡ ಜವಾಬ್ದಾರಿ ಯಾರೇ ಆ ಕುರ್ಚಿಯಲ್ಲಿ ಕೂರ್ತಾರೋ ಅವರ ಮೇಲಿರುತ್ತೆ. ಹಾಗಾಗಿ ಬಹಳ ಅದು ಒಂದು ರೀತಿ ಹಗ್ಗದ ಮೇಲಿನ ನಡಿಗೆನೆ. ಡಿ ಕೆ ಶಿವಕುಮಾರ್ ಮನೆ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್, ಸಿ ಎಂ ಸಿದ್ದರಾಮಯ್ಯ ಅವರಿಗೆ ವಿಶೇಷ ಉಪಹಾರ ತಯಾರಿಯಾಗಿ ಈಗಾಗಲೇ ಬ್ರೇಕ್ಫಾಸ್ಟ್ ನಡೀತಾ ಇದೆ. ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಇಡ್ಲಿ ಸವಿತಾ ಇದ್ದಾರೆ. ಜೊತೆಗೆ ಬಿಸಿ ಬಿಸಿ ಚರ್ಚೆ ಕೂಡ ಅಲ್ಲಿ ಆಗ್ತಾ ಇರುವಂತದ್ದು. ಅಫ್ಕೋರ್ಸ್ ಅಲ್ಲಿ ಆಗ್ತಾ ಇರುವಂತಹ ಚರ್ಚೆಯ ಇಂಚಿಂಚು ಮಾಹಿತಿ ಹೊರಗಂತೂ ಬರಲ್ಲ. ಆದ್ರೆ ಅದು ಏನಾಗಬಹುದು ಚರ್ಚೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಕೂಡ ನಾವೆಲ್ಲ ಊಹಿಸಬಹುದು. ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇಬ್ಬರು ನಾಯಕರುಗಳು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಉಳಿದ ನಾಯಕರುಗಳೆಲ್ಲ ನೆನೆವರೆಗೂ ಹೇಳ್ತಾ ಇದ್ದದ್ದು, ಅಫ್ಕೋರ್ಸ್ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಸಿಎಂ ಡಿ ಸಿ ಎಂ ಮೀಟಿಂಗ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಅದು ಸಹಜ ಅನ್ನೋ ರೀತಿಯಲ್ಲಿ. ಈ ಹಿಂದೆ ಬ್ರೇಕ್ಫಾಸ್ಟ್ಗಳಾಗಿರ್ಬೋದು, ಮೀಟಿಂಗ್ಗಳಾಗಿರ್ಬೋದು, ಆದರೆ ಹೇಳಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದಿಲ್ಲಾರು ಇದೆಯಾ? ಸಿ ಎಂ ಸಿದ್ದರಾಮಯ್ಯವರೇ ಖುದ್ದು ಶನಿವಾರ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸೋಕ್ಕಿಂತ ಮುಂಚೆ ಹೇಳಿದ್ರು, ನಾನು ಬ್ರೇಕ್ಫಾಸ್ಟ್ಗೆ ಕರೆದಿದ್ದೀನಿ, ನನಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಾರೆ. ಹೇಳಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಮೀಟಿಂಗ್ ಮಾಡ್ತಾರೆ ಅಂತಂದ್ರೆ ಅದು ಸಹಜವಾಗಿ ಸದ್ದು ಮಾಡೋ ಸುದ್ದಿನೇ. ಅದರ ಮುಂದುವರಿದ ಭಾಗವಾಗಿ ಇವತ್ತು ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಡಿ ಸಿ ಎಂ ನಿವಾಸದಲ್ಲಿ ಆಗ್ತಾ ಇದೆ. ಹಾಗೆ ರೇಮಂತ್ ತಾವು ಹೇಳ್ತಿದ್ರೆ, ಆದರೆ ಇವತ್ತಿನ ನಡೆಯುವಂತಹ ಈ ಒಂದು ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ, ಇದರ ನಂತರ ಆಗುವಂತಹ ಬೆಳವಣಿಗೆಗಳಿದೆಯಲ್ಲ, ಅದು ಬಹಳ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ದೆಹಲಿ ಅಂಗಳದಲ್ಲಿದೆ, ಅಲ್ಲಿ ಚರ್ಚೆಯಾಗಿ ಏನ್ ನಿರ್ಧಾರ ಆಗುತ್ತೆ.